ಹೆಂಗ್ ಮಾಡೋ ಸ್ಟಡಿ ನೋಡಕತ್ತೀನಿ ಕೇಳ್ರಿ. ಸ್ಟಡಿ ಹೆಂಗ್ ಮಾಡ್ಬೇಕಂದ್ರೆ ಯಾರಿಗೆ ಗೊತ್ತಾಗ್ಬಾರ್ದು ಹಂಗಿರ್ಬೇಕು ಸ್ಟಡಿ. ಟಾಮ್ 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 ಅಂತ ಹೊಡ್ಕೊಂತ ಹೋಗ್ತಾರೆ ಊರೆಲ್ಲ. ನಾನು ಓದ್ತೀನಿ ಈ ಸಲ ಆತಿ ನೋಡ ಅಂತ ಹಂಗೆಲ್ಲ ಹೇಳ್ಬಾರ್ದು. ಕಪ್ ಚುಪ್ ಸೈಲೆಂಟ್ ಆಗಿ ಸ್ಟಡಿ ಮಾಡ್ಬೇಕು. ನೀವು ಓದಿದ್ ಬಗಲಾಗಿದ್ದೋ ನಿಮ್ಗೆ ಗೊತ್ತಾಗ್ಬಾರ್ದು. ಬರ್ಕೋಬೇಕು. ಸುಮ್ನೆ ಟೈಮ್ ಪಾಸ್ಗೆಲ್ಲ ಕ್ಲಾಸ್ ಮಾಡೋದು. ನೀವು ಟೈಮ್ ಪಾಸ್ಗೆಲ್ಲ ಆ ಕ್ಲಾಸ್ ಕೇಳೋದು ನಿಮ್ಮ ಜೀವನಕ್ಕಾಗಿ. ಅದು ಗೊತ್ತಿರಲಿ ಮುಂದೆ ನಿಮ್ಗ ಯಾರು ನೋಡೋದಿಲ್ಲ. ಅದಕ್ಕೆ ನೀವು ಕರೆಕ್ಟ್ ಆಗಿ ಹೋದ್ರಿ. ಯಾಕಂದ್ರೆ ಮನ್ಯಾಗ ತಂದೆ ತಾಯಿಗಳ ಮುಖ ನೋಡ್ರಿ. ನಮ್ಗೆ ಈಗ ಕ್ಲಾಸ್ ಮಾಡಕತ್ತೀವಂತ ಬೆವರು ಬರಕತ್ತದ. ಅವ್ ತಂದೆ ತಾಯಿ ಆ ಬೆವರು 24 ತಾಸು ಬರ್ತಾನೆ ಇರ್ತದ. ಪಾಪ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಕ್ ಹೋಗಿರ್ತಾರೆ. ಹೌದಿಲ್ಲ? ಅದನ್ನ ಅರ್ಥ ಮಾಡ್ಕೊಂಡು ನೀವು ಸ್ಟಡಿ ಮಾಡ್ಬೇಕಾಗ್ತದ. ಏನಂತ ಕೊಟ್ರೆ ಮನೆ ಬದಲಾವಣೆ ಮಾಡೋದು ಹೆಂಗಂತಾರೆ. ಎಕ್ಸಾಂಪಲ್ ಈಗ ಒಂದು ಮನೆಗೆ ಯಾರೋ ಡಿಗ್ರಿ ಮಾಡಿದವನು ಇರ್ತಾರ ಅಧಿಕಾರಿ. ಈಗ ಮನೆಗೆಲ್ಲ ಓದ್ಲಾರ್ದವರೇ ಜಾಸ್ತಿ ಇರ್ತಾರ. ಆ ವ್ಯಕ್ತಿಯಿಂದಾನೇ ಮನೆ ಚೇಂಜ್ ಆಗ್ಬೇಕಂತ. ಇಲ್ಲಂದ್ರೆ ಇಲ್ಲ ಬಿಡು ನೆಕ್ಸ್ಟ್ ನಮ್ಮ ಮನೆಗೆ ಅವ್ರು ಯಾರು ಮಾಡ್ಯಾರ ಇವ್ರೇನ್ ಮಾಡ್ಯಾರ ಅಂತಲ್ಲ. ನಿಮ್ಮ ಮನೆಯನ್ನ ನೀವೇ ಬದಲಾವಣೆ ಮಾಡ್ಕೊಂಬ ಕೆಪಾಸಿಟಿ ಅದು ಗೊತ್ತಿಲ್ಲ. ಹೆಂಗನ ಮಾಡ್ಕೇಸೆ ಓದ್ರಿ. ಎಲ್ಲಾ ಸಬ್ಜೆಕ್ಟ್ ಓದ್ರಿ. ಸಂವಿಧಾನ, ಇತಿಹಾಸ, ಎಕನಾಮಿಕ್ಸ್, ಜೋಗ್ರಫಿ, ಆಮೇಲೆ ಮೆಂಟಲ್ ಅಬಿಲಿಟಿ, ಸೈನ್ಸು, ಆಮೇಲೆ ಟೋಟಲ್ ಕಂಪ್ಯೂಟರ್ ಬಗ್ಗೆ ಎಲ್ಲ ಕ್ವಶನ್ ಪೇಪರ್ಸ್, ಒಳ್ಳೆ ಆಲೋಚನೆಗಳು. ನಮಗೆ ಎಲ್ಲ ಪಾಸಿಟಿವ್ ಆಲೋಚನೆಗಳು ಇರ್ಬೇಕು. ನೆಗೆಟಿವ್ ಇರಬಾರ್ದು. ಯಾವಾಗ ಇದಾವನೆ ಎಕ್ಸಾಮು, ಯಾವಾಗ ಇದಾವನೆ ಫಿಸಿಕಲ್, ಯಾವಾಗ ಕರಿತೇನೇನು ಅವೆಲ್ಲ ಬೇಡ. ಯಾವಾಗ್ಲೂ ಪೆನ್ನು ನೋಟ್ ಬುಕ್ ಇಟ್ಕೇಸಿ ಓದೋದು ಬರೆಯೋದು ಮಾಡ್ರಿ. ಒಳ್ಳೆ ಆಲೋಚನೆ ಮಾಡ್ರಿ. 100% ಇವತ್ತಿಲ್ಲ ನಾಳೆ ಸಕ್ಸಸ್ ಆಗ್ತೀರಿ ನೀವು. ಅದು ಬಿಟ್ಟಿಗೆ ಸುಮ್ಗೆ ಯಾವಾಗ ಏನೇ ಎಕ್ಸಾಮ್ ಇಲ್ಲ, ಎಕ್ಸಾಮ್ ಜಲ್ದಿ ಬಂದ್ರಿಗಿನ ಎಕ್ಸಾಮ್ ಬಂದ್ಬಿಟ್ಟು ಇನ್ನೊಂದು 15 ದಿನ ಮುಂದೋದ್ರ ಚಲೋ ಇತ್ತು. ಹಂಗ ಬರೀ ಉದ್ರಿ ಮಾತುಗಳು ಅವು ಬೇಡವು. ಯಾಕಂದ್ರೆ ಮನ್ಯಾಗ ಕಷ್ಟಪಟ್ಟು ಬೆವರು ಸುರಿಸಿ ನಿಮ್ಗ ದುಡ್ಡು ಕೊಡಕತ್ತಾರ. ಪ್ರತಿಯೊಂದಿಗೂ ಅಷ್ಟೇ. ಈ ನೆಕ್ಸ್ಟ್ ಕ್ಲಾಸ್ ಗೀಸ್ ಮುಗಿದ್ಮೇಲೆ ಬೇಕಾದ್ರೆ ನೀವು ರಾತ್ರಿ ಮಕ್ಕಂಡಾಗ ಆಲೋಚನೆ ಮಾಡ್ರಿ. ಮನ್ಯಾಗ ನನಗೆ ಮೊನ್ನೆ ನಮ್ಮಮ್ಮ 3,000 ಕಳ್ಸಿದಲ್ಲ. ಹೆಂಗ್ ಕಳ್ಸಿರೋ 3,000 ಕಳ್ಸಿರೋ ಅಂದ್ರಿಗಿನ ಒಂದು ತಿಂಗಳ ಅಲ್ಲಿ ಬೇರೆಯವ್ರು ಹೊಲ್ದಾಗ ಹೋಗ್ಕೇಸೆ ಹತ್ತಿ ಬಿಡ್ಸೋದು, ಇಲ್ಲಾಂದ್ರೆ ಯಾವ್ದು ನೆಲ ಕೊಯ್ಯಕ್ ಹೋಗೋದು, ಇಲ್ಲ ಶೇಂಗಾರ್ಯಕ್ ಹೋಗೋದು, ಇಲ್ಲಾಂದ್ರೆ ಯಾರ ಮನೆಯಾಗ ಮುಸುರೆ ತಿಕ್ಕೋದು, ಎಲ್ಲ ಕೆಲಸ ಕಷ್ಟಪಟ್ಟ ಕೇಸೆ ನಿಮಗ್ ದುಡ್ಡು ಕಳ್ಸಿರ್ತಾರ. ಆಲ್ಮೋಸ್ಟ್ 90% ಬೇಕಾದ್ರೆ ನೀವು ರಾತ್ರಿ ಮಕ್ಕಂಡು ವಿಚಾರ ಮಾಡ್ಕೇಸ್ ನೋಡ್ರಿ. ಈ ಮನೆಗೆ ಫೋನ್ ಮಾಡಿ ಕೇಳ್ರಿ. ಅಷ್ಟು ಕಷ್ಟ ಐತಿ ಪಾಪ ಅವ್ರ ಮನ್ಯಾಗ. ಒಂದು ಸಲ ಉಣ್ತಾ ಒಂದೊಂದ್ ಸಲ ಉಣಂಗಿಲ್ಲ. ಅಷ್ಟೆಲ್ಲ ಕೂಡಿ ಇಟ್ಟಿಕೇಸ್ ನಿಮ್ಗೆ ಟಿಫನ್ ಬಾಕ್ಸ್ ನಾಗ ಇಟ್ಟಿರ್ತಾರ. ಬೇಕಾದ್ರೆ ನೋಡ್ಕೇರಿ. ಟಿಫನ್ ಬಾಕ್ಸ್ ಇಟ್ಟಿಕೇಸ್ ನಿಮ್ಗ ಕಳಿಸ್ತಿರ್ತಾರ. ಹೆಂಗನ ಮಾಡ್ಕೇಸೆ ಅದಕ್ಕೆ ನ್ಯಾಯ ಒದಗಿಸ್ಬೇಕಂದ್ರೆ ನೀವು 12 ಗಂಟೆ ತನ ಕಂಪಲ್ಸರಿ ಓದಲೇಬೇಕು. ಇಲ್ಲ ಅಂದ್ರೆ ಕಬ್ಬಿಣ ಪಟ್ಟಿ, ಸಲಿಕೆ, ಆರೆ 5 ಗೊತ್ತಿರ್ಲಿ. ಇಂಪಾರ್ಟೆಂಟ್ ಕರೆಕ್ಟ್ ಆಗಿ ಗಮನಿಸ್ರಿ, ಓದ್ರಿ. ಯಾಕಂದ್ರೆ ಬಹಳ ದಿನ ನಾವು ಇರ್ತೀವಂತ ಏನ್ ಗ್ಯಾರಂಟಿ ಅಪ್ಪ. ಕರೆಕ್ಟ್ ಆಗಿ